ಎಷ್ಟೊಂದು ಜನ ಎನ್ಕ್ವೈರಿ ಮಾಡುವಾಗ ಕೇಳ್ತಾ ಇದ್ರಿ, ನಾನು ಹೌಸ್ ವೈಫ್ ಸರ್, ನನಗೆ ಮನೇಲೇ ಇರ್ತೀನಿ, ನನಗೇನೋ ಒಂದು ಪಾರ್ಟ್ ಟೈಮ್ ಇನ್ಕಮ್ ಸೋರ್ಸ್ ಬೇಕು, ನಿಮ್ಮ ಹತ್ರ ಜಾಬ್ ಇದ್ದರೆ ಕೊಡಿ ಅಂತಂದ್ಬಿಟ್ಟು. ಇವಾಗ ಒಂದು ಆಪರ್ಚುನಿಟಿ ಇದೆ, ಕಲಿತು ಕೆಲಸನೂ ಮಾಡ್ಬೋದು. ಯೋಚನೆ ಮಾಡಿ. ಇನ್ನು ಹಲವಾರು ಜನಕ್ಕೆ ಏನು ಭಯ ಇತ್ತು ಅಂತಂದರೆ, ನನಗೆ ಇಂಗ್ಲೀಷ್ ಬರಲ್ಲ, ಯಾವ ಥರ ನಾನು ಮಾರ್ಕೆಟಿಂಗ್ ಎಲ್ಲ ಕಲಿತ್ಬಿಟ್ಟು ಆನ್ಲೈನಲ್ಲಿ ನಾನು ವರ್ಕ್ ಮಾಡೋಕ್ಕಾಗುತ್ತೆ ಅಂತಂದ್ಬಿಟ್ಟು. ನಾವಿದ್ದೀವಿ, ನಾವು ಸಪೋರ್ಟ್ ಮಾಡ್ತೀವಿ. ಸೊ ಹಲವಾರು ಜನ ಇವಾಗ ಡಿಗ್ರಿ ಕಂಪ್ಲೀಟ್ ಮಾಡಿಬಿಟ್ಟು ಇವತ್ತೊಂದು ದಿವಸ ಸ್ಟಡೀಸ್ ಎಂಡ್ ಮಾಡ್ತಿದ್ದಾರೆ. ಸೊ ಎಷ್ಟೊಂದು ಜನ PUಗೆ ಎಂಡ್ ಮಾಡಿ ಮನೇಲೇ ಕೂತಿದ್ದಾರೆ. ಸೊ ನೆಕ್ಸ್ಟ್ ಏನು ಮಾಡೋದಪ್ಪ ಅನ್ನೋದು ದೊಡ್ಡ ಪ್ರಶ್ನೆ ಇದೆ. ಸೊ ಈ ಡಿಜಿಟಲ್ ಕೆರಿಯರ್ನ ಚೂಸ್ ಮಾಡ್ಕೊಳ್ಳಿ. ಸೊ ನೀವೇನಂತ ಅಂದರೆ, ಪ್ರತಿ ತಿಂಗಳು 1 ಲಕ್ಷಕ್ಕಿಂತ ಜಾಸ್ತಿ ದುಡಿಯೋ ಥರ ಪ್ರೊಫೆಷ್ನಲ್ ಕೆರಿಯರ್ನ ಬಿಲ್ಡ್ ಮಾಡಿಕೊಂಡು ನಾಳೆ ದಿವಸ ಒಳ್ಳೆ ಪೊಸಿಷನಲ್ಲಿ ಇರ್ಬೋದು. ಅದಕ್ಕೆ ಖಂಡಿತವಾಗ್ಲೂ ಬ್ಯಾಕಪ್ಗೆ ನಾನು ಮತ್ತು ನಮ್ಮ ಕಂಪ್ನಿ ಬಿಗ್ ಸೈಟ್ ಟೆಕ್ನಾಲಜೀಸ್ ಇದ್ದೇ ಇರ್ತೀವಿ ಅಂತ ಅಂದ್ಬಿಟ್ಟು ನಾವು ಅಶ್ಯೂರೆನ್ಸ್ ಕೊಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ, ನಾನು ಸುನಿಲ್. ನಿಮಗೆ ಗೊತ್ತೇ ಇದೆ, ಡಿಜಿಟಲ್ ಪ್ರಪಂಚದಲ್ಲಿ ಆಲ್ರೆಡಿ ನಾವು ಒಂದು ವಿಡಿಯೋ ಬಿಟ್ಟಿದ್ವಿ. ಸೊ ಅದರಿಂದ ಆಲ್ ಓವರ್ ಕರ್ನಾಟಕದಿಂದ ಹಲವಾರು ಎನ್ಕ್ವೈರೀಸು, ಎಲ್ಲ ರೀತಿ ಬಿಸ್ನೆಸ್ ಕ್ಯಾಟಗರೀಸಿಂದ ಎನ್ಕ್ವೈರೀಸ್ ಬಂದು ಇವತ್ತಿನ ದಿವಸ ನಾವು ಪ್ರಾಜೆಕ್ಟ್ ಮಾಡೋದಕ್ಕೂ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇನ್ನೂ ಹಲವಾರು ಜನ ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಸರ್ ನಿಮ್ಮದು ಕೋರ್ಸ್ ಇಲ್ವಾ, ಸೊ ನೀವು ಕೋರ್ಸ್ ಹೇಳ್ಕೊಡಲ್ವಾ, ಡಿಜಿಟಲ್ ಮಾರ್ಕೆಟಿಂಗ್ ಹೇಳ್ಕೊಡಲ್ವಾ, ಯಾವುದಾದ್ರು ಜಾಬ್ ಇದೆಯಾ? ಸೊ ಈ ರೀತಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಕರ್ನಾಟಕದ ಯುವ ಜನತೆಗೆ ಯಾರ್ಯಾರೆಲ್ಲ ಅವಕಾಶ ಹುಡುಕ್ತಾ ಇದ್ದಾರೋ ಅಂಥವ್ರಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ತೀನಿ. ಸೊ ಈ ಸುವರ್ಣಾವಕಾಶ ಏನಂತಂದರೆ, ಸೊ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ನನ್ನ ಹತ್ರ ಯಾರೆಲ್ಲ ಕಲಿಬೇಕು ಅಂತಿದ್ದಾರೆ, ಯಾರೆಲ್ಲ ನನಗೆ ಎನ್ಕ್ವೈರಿ ಮಾಡಿದ್ದಾರೆ, ಸೊ ಅಂಥವ್ರಿಗೆ ಒಂದು ಆಪ್ಷನ್ ಕೊಡೋಣ ಅಂತ ಇದ್ದೀನಿ. ಸೊ ಆಲ್ ಓವರ್ ಕರ್ನಾಟಕದಿಂದ ಸೊ ಫಸ್ಟ್ ಬ್ಯಾಚಲ್ಲಿ 20 ಜನಕ್ಕೆ ಹೇಳ್ಕೊಡೋಣ ಸೊ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಪ್ರತಿಯೊಂದು ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕಲಿಯೋದ್ರ ಮುಖಾಂತರ, ಸೊ ಅದ್ರ ಜೊತೆಗೆ ಅವರು ಯಾವ ರೀತಿ ಲೈವ್ ಪ್ರಾಜೆಕ್ಟ್ಸಲ್ಲಿ ವರ್ಕ್ ಮಾಡಬೇಕು, ನಮ್ಮ ಹತ್ರ ಇರೋವಂಥ ಪ್ರಾಜೆಕ್ಟ್ಸಲ್ಲೇ ಅವ್ರಿಗೆ ಕೆಲಸ ಮಾಡಿಸ್ತೀವಿ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪಾಗಿ ಬ್ಯಾಕಪ್ಪಲ್ಲಿ ನಾವು ಸಪೋರ್ಟ್ ಮಾಡಿ ಗೈಡ್ ಮಾಡೋದ್ರಿಂದ ಆ ಪ್ರಾಜೆಕ್ಟ್ನ ಯಾವ ರೀತಿ ತೊಗೊಂಡು ಹೋಗಬೇಕು, ಥ್ರೂ ಔಟ್ ದಿ ಮಂತ್ ಯಾವ ರೀತಿ ವರ್ಕಿಂಗ್ ಕ್ಯಾಲೆಂಡರ್ ಇರುತ್ತೆ, ಪ್ರತಿಯೊಂದು ಅವ್ರಿಗೆ ತಿಳಿಯುತ್ತೆ. ಇದ್ರ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದರೆ, ಯಾವ ರೀತಿ ಹೊಸ ಪ್ರಾಜೆಕ್ಟ್ಸು ತಗೊಂಡು ಆ್ಯಡ್ ಆನ್ ಮಾಡಿಕೊಂಡು ಪ್ರತಿ ತಿಂಗಳು ಅರ್ನಿಂಗ್ ಮಾಡ್ತಾ ಹೋಗ್ಬೋದು. ಸೊ ಈ ರೀತಿ ಪ್ರಾಜೆಕ್ಟು ಕೂಡ ತಗೊಂಡು ಪ್ರತಿ ತಿಂಗಳು ಅರ್ನಿಂಗ್ ಮಾಡೋದು ರೀತಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಇವತ್ತೊಂದು ದಿವಸ ಡಿಜಿಟಲ್ ಮಾರ್ಕೆಟಿಂಗ್ ಅಂತಂದರೆ ಹಲವಾರು ಸಬ್ ಕ್ಯಾಟಗರೀಸ್ ಇರುತ್ತೆ. ವೆಬ್ಸೈಟ್ ಡೆವಲಪ್ಮೆಂಟ್ ಇರುತ್ತೆ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇರುತ್ತೆ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಇರುತ್ತೆ. ಸೊ ಇದೆಲ್ಲ ಏನಪ್ಪ, ಹೆಂಗೆ ಮಾಡೋದು, ಯಾರ್ಯಾರೆಲ್ಲ ಇವಾಗೆ ಸ್ಟಾರ್ಟ್ ಮಾಡಿಬಿಟ್ಟು 3 ತಿಂಗಳಿಗೆಲ್ಲ 1 ಲಕ್ಷ ರೂಪಾಯಿ ದುಡಿತಾ ಇದ್ದಾರೆ, ನಾನು ಹೆಂಗೆ ಕಲಿಬೋದು, ಯಾವ ರೀತಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಹಲವಾರು ಕ್ವಶನ್ಸ್ ಇರುತ್ತೆ, ಡೌಟ್ಸ್ ಇರುತ್ತೆ. ಸೊ ಇಲ್ಲಿ ಯಾರೇ ನಿಮಗೆ ಮೀಡಿಯೇಟ್ರ್ ಇರಲ್ಲ, ಟೆಲಿಕಾಲರ್ ಇರಲ್ಲ, ಡೈರೆಕ್ಟಾಗಿ ನೀವು ನನಗೆ ಕಾಲ್ ಮಾಡಿ ಪ್ರತಿಯೊಂದ್ರ ಬಗ್ಗೆಯೂ ಡೀಟೇಲ್ಸ್ ತಿಳ್ಕೊಂಡು ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಇದರಲ್ಲೂ ಏನು 50-60 ಸಾವಿರ ರೂಪಾಯಿ ಆಚೆ ಕಡೆ ಚಾರ್ಜ್ ಮಾಡ್ತಾ ಇದ್ದಾರೆ, ಬರೀ ಅದರಲ್ಲಿ 10% ಅಷ್ಟೇ ಫೀಸ್ ಕಾಸ್ಟ್ ನಾವು ಚಾರ್ಜ್ ಮಾಡಿ ನಿಮಗೆ ಥ್ರೂ ಔಟ್ ದಿ ಮಂತ್ ಹೇಳ್ಕೊಡ್ತೀವಿ. 2ನೇ ತಿಂಗಳಿಂದ ನೀವು ಅರ್ನಿಂಗು ಕೂಡ ಸ್ಟಾರ್ಟ್ ಮಾಡ್ತೀರಾ. ನಮ್ಮ ಪ್ರಾಜೆಕ್ಟ್ಸೇ ನಿಮಗೆ ಪೇಯ್ಡ್ ಇಂಟರ್ನ್ಶಿಪ್ಪಲ್ಲಿ ನಿಮಗೆ ಕೊಡ್ತೀವಿ. ಪೇಯ್ಡ್ ಇಂಟರ್ನ್ಶಿಪ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, 2ನೇ ತಿಂಗಳಿಂದನೇ ನಿಮ್ಮ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ವಿತಿನ್ 3 ಮಂತ್ಸ್ ನೀವೇನು ಫೀಸಿಗೆ ಪೇ ಮಾಡಿದ್ದೀರೋ ಆ ಅಮೌಂಟು ಕೂಡ ವಾಪಸ್ ಬರುತ್ತೆ. ಇದನ್ನೇ ಒಂದು ಪ್ರೊಫೆಷ್ನಲ್ ಕೆರಿಯರ್ ಆಗಿ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ಅಂತಂದರೆ ಹಲವಾರು ಪ್ರಶ್ನೆ, ಓಕೆ ಇದೆಲ್ಲ ಕಲಿಬೋದು, ಇದು ಮಾಡ್ಬೋದು ಅಂತ ಇದೆ. ಎಷ್ಟು ಟೈಮ್ ಕೊಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಡೌಟ್ ಇರುತ್ತೆ. ದಿನಕ್ಕೆ ಬರೀ 3 ರಿಂದ 4 ಅವರ್ ಟೈಮ್ ನಿಮ್ಮ ಹತ್ರ ಇದೆ ಅಂತಂದರೆ, ನೀವು ಸ್ಟೂಡೆಂಟ್ ಆಗಿದ್ದರೆ ಯಾವುದಾದ್ರೂ ಜಾಬ್ ಜೊತೆಗೆ ನಾನೊಂದು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಳ್ಳೋಣ, ಒಂದು ಎಕ್ಸ್ಟ್ರಾ ಅರ್ನಿಂಗ್ ಮಾಡೋಣ ಅಂತಿದ್ದರೆ, ದಯವಿಟ್ಟು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಪ್ರತಿಯೊಂದು ಮಾಹಿತಿ, ನಿಮ್ಗೇನೇನು ಡೌಟ್ಸ್ ಇದೆಯೋ ಡೀಟೇಲಾಗಿ ತಿಳ್ಕೊಳ್ಳಿ. ನಿಮಗೆಲ್ಲ ಸಮಾಧಾನ ಇದೆ ಅಂತಂದರೆ ಧೈರ್ಯವಾಗಿ ಜಾಯ್ನ್ ಆಗ್ಬೋದು. ಬಟ್ ಒಂದೇ ಒಂದು ನೆನಪಿಕೊಳ್ಳಿ, ನಾನಿವಾಗ ಫಸ್ಟ್ ಮಂತು 20 ಜನಕ್ಕೆ ನಾನು ಹೇಳ್ಕೊಡೋಕ್ಕೆ ಸಾಧ್ಯ. ಇನ್ನೇನಿದ್ರು ನೆಕ್ಸ್ಟ್ ಬ್ಯಾಚ್ಗೆ